ಕೋಲಾರದಲ್ಲಿ ರಸ್ತೆ ಮೇಲ್ಭಾಗದ ಸ್ಕೈವಾಕ್ ಕುಸಿತ. ಕೋಲಾರ ನಗರ ಹೊರವಲಯದ ಕೊಂಡರಾಜನಹಳ್ಳಿ ಗೇಟ್ ಬಳಿ ತಡರಾತ್ರಿ ಘಟನೆ ನಡೆದಿದೆ. ಸ್ಕೈವಾಕ್ ಫಿಲ್ಲರ್ಗೆ ಡಿಕ್ಕಿ ಹೊಡೆದ ಬೃಹತ್ ಟ್ರಕ್. ಫಿಲ್ಲರ್ ಡಿಕ್ಕಿಯಾಗಿ ಟ್ರಕ್ ಮೇಲೆ ಸ್ಕೈವಾಕ್ನ ಒಂದು ಭಾಗ ಕುಸಿದು ಬಿದ್ದಿದೆ. ಮತ್ತೊಂದು ಭಾಗ ರಸ್ತೆ ಮೇಲೆ ಕುಸಿತ ತಪ್ಪಿದ ಭಾರೀ ಅನಾಹುತವಾಗಿದ್ದು, ಚಿಂತಾಮಣಿ ಕಡೆಯಿಂದಾಗಿ ಹುರುಳಿ ಮೂಟೆಗಳನ್ನು ಹೊತ್ತಿಕೊಂಡು ಜಾರ್ಖಂಡ್ಗೆ ತೆರಳುತ್ತಾ ಇದ್ದಂಥ ಟ್ರಕ್ ಕುಡಿದ ಮತ್ತಿನಲ್ಲಿ ಟ್ರಕ್ ಚಲಾಯಿಸಿದ ಚಾಲಕನಿಂದ ಅಪಘಾತ ಸಂಭವಿಸಿದೆ. ಅಪಘಾತ ನಂತರ ಚಾಲಕ ವಿಶ್ವನಾಥ್ ಸಿಂಗ್, ಕ್ಲೀನರ್ ಸುನಿಲ್ ಮತ್ ಪರಾರಿಯಾಗಿದ್ದು, ಪಿಲ್ಲರ್ಗೆ ಡಿಕ್ಕಿ ಹೊಡೆದಂಥ ಮುಂಭಾಗದ ಕಾರಿಗೂ ಮತ್ತು ಟ್ರಕ್ ಡಿಕ್ಕಿ ಕಾರು ನುಚ್ಚುಗುಚ್ಚು ಆಗಿದ್ದು, ಕಾರಿನಲ್ಲಿದ್ದ ಮೂವರು ಸಣ್ಣಪುಟ್ಟ ಗಾಯಾಳುಗಳಿಂದ ಪಾರಾಗಿದ್ದಾರೆ. ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದು, ಟ್ರಕ್ನ ಡೀಸೆಲ್ ಟ್ಯಾಂಕ್ ಸೋರಿಕೆ ಹಿನ್ನೆಲೆ ರಸ್ತೆ ತುಂಬೆಲ್ಲ ಹರಡಿದಂಥ ಡೀಸೆಲ್ ಸ್ಥಳಕ್ಕೆ ಧಾವಿಸಿದ. ಮುಂಜಾಗ್ರತಾ ಕ್ರಮವಾಗಿ ನೀರು ಹಾಕಿದ ಅಗ್ನಿಶಾಮಕ ದಳ ಸಿಬ್ಬಂದಿ ತಡರಾತ್ರಿ 11:50 ವೇಳೆಗೆ ನಡೆದಿರುವಂಥ ಘಟನೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಅಪಾಯ ಆಗಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಾಣ ಮಾಡಿರುವಂತಹ ಒಂದು ಸ್ಕೈವಾಕ್ ಕುಸಿತ ಹಿನ್ನೆಲೆ ರಾತ್ರಿಯಿಡೀ ಬೆಂಗಳೂರು ಚೆನ್ನೈ ಮಾರ್ಗದ ವಾಹನ ಸವಾರರ ಪರದಾಟ. ವಾಹನಗಳನ್ನು ಬೇರೆ ಮಾರ್ಗಕ್ಕೆ ಡೈವರ್ಟ್ ಮಾಡಿ ಸ್ಕೈವಾಕ್ ತೆರವು ಮಾಡುವ ಕಾರ್ಯ ನಡೆದಿದ್ದು, ಸ್ಥಳದಲ್ಲಿ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರಿಂದ ಭದ್ರತೆಯಾಗಿದ್ದು, ಟ್ರಕ್ ಡಿಕ್ಕಿಯಾದ ರಭಸಕ್ಕೆ ಸ್ಕೈವಾಕ್ ಕುಸಿತದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಘಟನಾ ಸ್ಥಳದಿಂದಾಗಿ ನಮ್ಮ ಕೋಲಾರ ಪ್ರತಿನಿಧಿ ರಘುರಾಜ್ ನೀಡಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ.